2025-26ನೇ ಸಾಲಿನ ದಸರಾ ದಶಮಂಟಪ ಸಮಿತಿಯ ಮೊದಲ ಸಭೆ ಕೋಟೆ ಮಹಾಗಣಪತಿ ದೇವಾಲಯದ ಸಮಿತಿಯ ನೇತೃತ್ವದಲ್ಲಿ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಕರಗೋತ್ಸವ ವ್ಯವಸ್ಥೆಯಲ್ಲಿ ಆಗಬೇಕಾದ ಬದಲಾವಣೆಯ ಕುರಿತು ಚರ್ಚೆ ನಡೆಯಿತು. ರಸ್ತೆಗಳ ಅಭಿವೃದ್ಧಿ, ಲೈಟಿಂಗ್ ವ್ಯವಸ್ಥೆ, ಸಮಯಕ್ಕೆ ಸರಿಯಾಗಿ ಬಹುಮಾನ ವಿತರಣೆ, ಕರಗಗಳ ಮುಂದೆ ಕುಣಿಯೋದನ್ನು ತಡೆಯುವುದು, ಬಹುಮಾನ ತೀರ್ಪನ್ನು ಗೌಪ್ಯವಾಗಿಟ್ಟು ಪ್ರಕಟಿಸುವುದು, ಕರಗ ಕಟ್ಟುವ ಸ್ಥಳದಲ್ಲಿ ಶುದ್ಧತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದಶಮಂಟಪ ಸಮಿತಿ ಎಚ್ಚರ ವಹಿಸುವುದು, ಕರಗೋತ್ಸವ ಆರಂಭಗೊಂಡ ದಿನದಿಂದ ದಸರಾ ಕೊನೆಯ ದಿನದವರೆಗೆ ಲೈಟಿಂಗ್ ವ್ಯವಸ್ಥೆ ಮಾಡುವುದು, ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು. ಹೆಚ್ಚಿನ ಅನುದಾನ ತರುವಲ್ಲಿ ಸಮಿತಿ ಪ್ರಾಮುಖ್ಯತೆಯನ್ನು ವಹಿಸಬೇಕು. ಹಲವು ಬದಲಾವಣೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಕುರಿತು ಕೋಟೆ ಮಹಾಗಣಪತಿ ದೇವಾಲಯದ ಗೌರವಾಧ್ಯಕ್ಷ BM ರಾಜೇಶ್ ಮಾತನಾಡಿ, ಈ ಬಾರಿ ದಸರಾವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ದಶಮಂಟಪ ಸಮಿತಿ ಉತ್ತಮವಾಗಿ ಕೆಲಸ ಮಾಡಬೇಕು. ಮೊದಲ ಬಾರಿಗೆ ದಶಮಂಟಪಗಳ ಬೈಲಾವನ್ನು ತಯಾರಿಸಲು ಸಮಿತಿ ಮಾಡುವ ಮೂಲಕ ಕಾರ್ಯನಿರ್ವಹಿಸೋಣ ಅಂತ ತಿಳಿಸಿದರು. ನಿಮ್ಮ ದಶಮಂಟಪದವ್ರನ್ನ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ದಸರಾ ಬನ್ನಿ ಕಳೆದ ಆದ ಮೇಲೆ ನಾವು ಕುಂಭಪೂಜೆ ಅಂತೇಳಿ ಮಾಡ್ತೇವೆ. ನಾವು 3 ದಿನ 5 ದಿನದೊಳಗೆ ಕುಂಭಪೂಜೆ ಖಂಡಿತ ಮಾಡ್ತೇವೆ. ಅದೇ ರೀತಿ ದಶಮಂಟಪದವರು ಶಾಂತಿ ಪೂಜೆಯನ್ನು 15 ದಿನದೊಳಗೆ ಪೂಜೆಯನ್ನು ಮಾಡಬೇಕು. ಶಾಂತಿ ಪೂಜೆ ತಿಂಗಳು ಗಟ್ಟಲೆ ಕಾಯಬಾರ್ದು. ನಾವು ಆ ಮಂಟಪದಲ್ಲಿ ಹೂ ಹಾಕೊಂಡು ಕಾಲು ಕಡ್ದು ಕೈ ಕಡ್ದು ಇದು ಅವತಾರಕ್ಕಾಗಿ ನಾವು ಮಾಡ್ತೇವೆ. ಅದಕ್ಕೆಲ್ಲ ಶಾಂತಿ ಪೂಜೆ ಮಾಡಬೇಕು, ಅದಕ್ಕೆ ಪರಿಹಾರ ಮಾಡಬೇಕು. ಅದು ಯಾರು ಆ ಕೆಲಸದಲ್ಲಿ ಮಾಡಿದ್ರು ಅವರಿಗೆ ತುಂಬಾ ಕಷ್ಟ ಇರುತ್ತೆ. ಅದಕ್ಕಾಗಿ 15 ದಿನದೊಳಗೆ ಶಾಂತಿ ಪೂಜೆಯನ್ನು ಖಂಡಿತವಾಗಿ ಸರಿಪಡಿಸಬೇಕು. ಪ್ಯಾಚ್ ವರ್ಕ್ ಬೇಡ. ಪಂಪಿನ ಕರಿಂದ ಹಿಡಿದು ಬನ್ನಿ ಮಂಟಪದವರೆಗೂ ಫುಲ್ ರಸ್ತೆಯನ್ನು ಮಾಡಬೇಕು. ಅದೇ ರೀತಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಕರಗ ತೆಗೆದು ಹೆಣ್ಮಕ್ಳೆಲ್ಲ ಪೂಜೆ ತಗೊಂಡು ಬರ್ತಾ ಇರೋದಿಗೆ ಗಾಡಿಗಳು ಬರೋದು, ಅದನ್ನ ಕಂಟ್ರೋಲ್ ಮಾಡಬೇಕು. ಅದೇ ರೀತಿ ಬೆಳಕಿನ ಅವಸ್ಥೆ, ಬೆಳಕಿನ ಕೂಡ ಮಡಿಕೇರಿಯಲ್ಲಿ ಇವತ್ತು ಯಾವ ರಸ್ತೆ ಕೂಡ ಒಂದು ಕಡೆಯೂ ಸೇರಿರುವುದಿಲ್ಲ. ದಯವಿಟ್ಟು ಕರಗ ಹೋಗುವ ದಾರಿಯನ್ನು ಫಸ್ಟ್ ನೀವು ಆ ರಸ್ತೆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಹರೀಶ್ ಅನ್ವೇಕರ್, ಮಹೇಶ್ ಜೈನಿ, ಚುಂಬಿ ದೇವಯ್ಯ, JG ಜಗದೀಶ್, ಸತೀಶ್ ಶೇಟ್, ರಘುನಾಥ್ ಶೇಟ್, ರಾಜೇಶ್, ಲೋಕೇಶ್, ಪ್ರಕಾಶ್ ಆಚಾರ್ಯ, ಚಂದ್ರು, ವಿಘ್ನೇಶ್, RB ರವಿ, ಕರಗ ಪದಾಧಿಕಾರಿಗಳು, ದಶಮಂಟಪ ಸಮಿತಿಯ ಪ್ರಮುಖರು ಪಾಲ್ಗೊಂಡಿದ್ದರು.